ಸೊ ವೆಲ್ಕಮ್ ಗೈಸ್, ಕಲರ್ಸ್ ಕನ್ನಡದಲ್ಲಿ ಬರ್ತಾ ಇರೋ ದೊಡ್ಡ ಮನೆ ಹಬ್ಬ ಅಂತ. ಸೊ ದೊಡ್ಡ ಮನೆ ಹಬ್ಬದಲ್ಲಿ ನಮ್ಮ ಗಿಲ್ಲಿ ಅಣ್ಣ ಕಾವ್ಯಕ್ಕೂ ಒಳ್ಳೆ ಸಖತ್ ರೀತಿಯಿಂದ ಎಂಜಾಯ್ ಮಾಡಿದ್ದಾರೆ. ಸಖತ್ ರೀತಿಯಿಂದ ಜನರಿಗೆ ನಗಿಸುವ ಪ್ರಯತ್ನ ಮಾಡಿದ್ದಾರೆ. ಸೊ ಏನಾದ್ರೂ ನೀವು ಆ ಪ್ರೋಗ್ರಾಮ್ ನೋಡಿದ್ರೆ, ಶಿವರಾತ್ರಿ ಸ್ಪೆಷಲ್ ಪ್ರೋಗ್ರಾಮ್ ಶೂಟಿಂಗ್ ಆಗಿದೆ. ಸೊ ಆ ಪ್ರೋಗ್ರಾಮ್ ನೋಡಿದ್ರೆ ನಾನು ರಿಯಲಿ ಹೇಳ್ತೀನಿ, ನೀವು ಬಿದ್ದು ಬಿದ್ದು ನಗ್ತೀರ. ನಿಮ್ಮ ಹೊಟ್ಟೆ ಹುಣ್ಣು ಹಿಡಿಯುತ್ತೆ, ಹುಣ್ಣಾಗುತ್ತೆ ನಿಮ್ಮ ಹೊಟ್ಟೆ ನಕ್ಕಿ ನಕ್ಕಿ. ಸೊ ಯಾವ ರೀತಿ ಅಂದ್ರೆ, ಒಂದು ನಿಮಗೆ ಆ ಅಫಿಷಿಯಲ್ ಪೇಜಲ್ಲಿ, ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ನಿಮ್ಗೆ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಸೊ ಆ ಪ್ರೋಮೋದಲ್ಲಿ ನೋಡ್ಬೇಕು ನೀವು, ಗಿಲ್ಲಿ ಅಣ್ಣ ಅಂಡ್ ಕಾವ್ಯ ಅಕ್ಕ ಅವ್ರಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಇದೆ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ಒಳ್ಳೆ ರೀತಿಯಿಂದ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅವ್ರಿಬ್ಬರ ಬಗ್ಗೆ ಫ್ರೆಂಡ್ಶಿಪ್ ಈ ರೀತಿ ಇದೆ, ಫುಲ್ ಲಾಯಲಿಟಿ ಫ್ರೆಂಡ್ಶಿಪ್ ಇದೆ. ಸೊ ಆ ಫ್ರೆಂಡ್ಶಿಪ್ಪು ಇದೇ ರೀತಿ ಇರಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಕಡೆ ತನಕ. ಯಾಕಂದ್ರೆ ಅವರು ಯಾವ ರೀತಿಯಿಂದ ಕಾಮಿಡಿ ಮಾಡಿದ್ದಾರೆ ಅಂದರೆ, ಸೊ ಲಾಸ್ಟೇ ಮಾಡಿದ್ದಾರೆ ಗೈಸ್. ಸೊ ಆ ಶೂಟಿಂಗ್ ನಡೆಯುವ ಸ್ಥಳದಲ್ಲಿ ಯಾರಿದ್ರು ಅವ್ರಿಗೆ ಗೊತ್ತು ಅದು ಯಾವ ರೀತಿ ಆಗಿದೆ ಅಂತ. ಸೊ ಲಾಸ್ಟೇ ಮಾಡಿದ್ದಾರೆ. ಸೊ ನೀವೇನಾದರೂ ದೊಡ್ಡ ಮನೆ ಹಬ್ಬ ಅಂತ ಪ್ರೋಗ್ರಾಮ್ ನೋಡಿದ್ರೆ, ನಾನು ರಿಯಲಿ ಹೇಳ್ತೀನಿ, ಸಖತ್ ಅವತ್ತು ನೀವು ಏನಾದರೂ ಮೂಡ್ ಆಫ್ ಇದ್ರೂ ಕೂಡ ನಿಮ್ಮ ಮೂಡ್ ಆಟೋಮೆಟಿಕ್ ಹ್ಯಾಪಿ ಆಗುತ್ತೆ. ಸೊ ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ಮಾಡಿದ್ದಾರೆ. ಆ್ಯಂಡ್ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ ನೋಡಿ. ಆ ಪ್ರೋಮೋದಲ್ಲಿ ಎಷ್ಟು ಒಳ್ಳೆ ರೀತಿಯಿಂದ ಅವರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇಲೇಟ್ಸ್ ಅಲ್ಲಿ ಬಂದಿದೆ. ಸೊ ನೋಡಿ, ಗಿಲ್ಲಿ ಅಣ್ಣ ಕಾವ್ಯಕ್ಕ ಅವರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಆ ಪ್ರೋಮೋದಲ್ಲೇ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಅವರಿಬ್ಬರು ಒಂದು ಫ್ರೆಂಡ್ಸ್ ಇದ್ದಾರೆ, ಫ್ರೆಂಡ್ಸ್ ತರ ಇರಬೇಕು ಅವರು ಇದೇ ರೀತಿಯಿಂದ. ಸೊ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ನೋಡಿದಿರಲ್ಲ ನೀವು. ಪ್ರತಿಯೊಬ್ಬರು ನೋಡಿಲ್ಲ ಅಂದ್ರೆ ಈಗ ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜ್ ಇನ್ಸ್ಟಾಗ್ರಾಮ್ ಅಲ್ಲಿ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ನೋಡಿ, ಪ್ರೋಮೋ ನೋಡಿದ್ರೆ ನಿಮಗೆ ಅರ್ಧ ಗೊತ್ತಾಗುತ್ತೆ ದೊಡ್ಡ ಮನೆ ಹಬ್ಬದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಬರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಪ್ರೋಮೋ ನೋಡಿ, ಪ್ರೋಮೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಒಳ್ಳೆ ರೀತಿಯಿಂದ ಎಂಜಾಯ್ ಇದೆ, ಎಂಟರ್ಟೈನ್ಮೆಂಟ್ ಇದೆ. ನೀವು ದೊಡ್ಡ ಮನೆ ಹಬ್ಬ ಆ ಪ್ರೋಗ್ರಾಮ್ ನೋಡಿದ್ರೆ, ದೊಡ್ಡ ಮನೆ ಹಬ್ಬ ಅಂತ ಬರುತ್ತೆ ನೋಡಿ, ಶಿವರಾತ್ರಿ ಸ್ಪೆಷಲ್ ಟಿವಿಯಲ್ಲಿ ಬರುತ್ತೆ, ನೀವು ನೋಡ್ಬೇಕು ಕಲರ್ಸ್ ಕನ್ನಡದಲ್ಲಿ. ಒಳ್ಳೆ ರೀತಿಯಿಂದ ಪ್ರೋಗ್ರಾಮ್ ನಡೆದಿದೆ. ಅದರಲ್ಲಿ ಬಿಗ್ ಬಾಸ್ ನ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಗಳು ಇದ್ದಾರೆ. ನಮ್ಮ ರಘು ಅಣ್ಣ, ರಕ್ಷಿತಾ ಅವರು, ಅಂಡ್ ನಮ್ಮ ಗಿಲ್ಲಿ ಅಣ್ಣ, ಕಾವ್ಯ ಅಕ್ಕ, ಸೂರಜ್, ರಾಶಿಕಾ, ಅಂಡ್ ನಮ್ಮ ಅಶ್ವಿನಿ ಗೌಡ ಅವರು, ಅಂಡ್ ಕಾಕ್ರೋಜು, ಮತ್ ಬಹಳಷ್ಟು ಜನ ಇದ್ದಾರೆ. ಇನ್ನು ಯಾರು ಇದ್ದಾರೆ, ನಮ್ಮ ಮಾಳು ಅಣ್ಣ, ಮಲ್ಲಮ್ಮ ಅವರು, ಪ್ರತಿಯೊಬ್ರು ಇದ್ದಾರೆ. ಪ್ರತಿಯೊಬ್ರು ಬಂದು, ಪ್ರತಿಯೊಬ್ರು ನಮ್ಮ ಬಿಗ್ ಬಾಸ್ ಎಷ್ಟು ಕಂಟೆಸ್ಟೆಂಟ್ಸ್ ಗಳಿದ್ರು ನೋಡಿ, ಪ್ರತಿಯೊಬ್ಬ ಕಂಟೆಸ್ಟೆಂಟ್ಸ್ ಗಳು ಬಂದು ಪ್ರತಿಯೊಬ್ಬರಿಗೂ ನಗಿಸುವಂತ ಕಾರ್ಯಕ್ರಮ ಪ್ರೋಗ್ರಾಮ್ ಮಾಡಿದ್ದಾರೆ, ಶೂಟಿಂಗ್ ಮಾಡಿದ್ದಾರೆ ದೊಡ್ಡ ಮನೆ ಹಬ್ಬ ಅಂತ. ಬಹಳ ಒಳ್ಳೆ ರೀತಿಯಿಂದ ಶೂಟಿಂಗ್ ಇದೆ, ನೀವು ನೋಡ್ಬೇಕು. ಅದು ಏನಾದರೂ ನೀವು ಟಿವಿಯಲ್ಲಿ ನೋಡಿದ್ರೆ ಮನೆ ಮಂದಿ ಎಲ್ಲ ಬಹಳ ಸಂತೋಷದಿಂದ ನೋಡ್ತೀರಿ. ನಿಮ್ದು ಅವತ್ತೇನೇ ಇರಲಿ ನಿಮ್ಮ ಮೂಡು, ಅದು ನೋಡಿದ್ಮೇಲೆ ಪ್ರತಿಯೊಬ್ರು ಹ್ಯಾಪಿ ಆಗುತ್ತೀರಾ ಅಂತ ಹೇಳ್ತೀನಿ. ಸೊ ಪ್ರತಿಯೊಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ಗಳು ಆ ಪ್ರೋಗ್ರಾಮ್ ಅಲ್ಲಿ ಇದ್ರು, ಪ್ರತಿಯೊಬ್ರು ಬಂದಿದ್ದಾರೆ. ಅವತ್ತೇ ಗಿಲ್ಲಿ ಅಣ್ಣ ಮತ್ತು ಟ್ಯಾಟು ಯಾರ್ಯಾರು ತೆಗೆಸಿಕೊಂಡಿದ್ದಾರೆ, ಟ್ಯಾಟು ಯಾರ್ಯಾರು ಹಾಕೊಂಡಿದ್ದಾರೆ, ಅವರು ಎಲ್ಲ ಆ ಪ್ರೋಗ್ರಾಮ್ ಅಲ್ಲಿ ಬಂದಿದ್ದಾರೆ. ಸೊ ನೀವು ಟಿವಿಯಲ್ಲಿ ನೋಡ್ತೀರಾ, ಟ್ಯಾಟು ಯಾರ್ಯಾರು ಹಾಕಿಸ್ಕೊಂಡಿದ್ದಾರೆ ಅವರು ಆ ಪ್ರೋಗ್ರಾಮ್ ಅಲ್ಲಿ ಕಾಣ್ತಾರೆ. ಸೊ ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಅವಕಾಶ, ಗಿಲ್ಲಿ ಫ್ಯಾನ್ಸ್, ಗಿಲ್ಲಿ ಅಣ್ಣನ ಅಭಿಮಾನಿಗಳಿಗೂ ಒಂದು ಒಳ್ಳೆಯ ಅವಕಾಶ ಇತ್ತು ಟಿವಿಯಲ್ಲಿ ಹೋಗೋಕೆ. ಗಿಲ್ಲಿ ಅಣ್ಣ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಗಿಲ್ಲಿ ಅಣ್ಣ ನೀವು ಥ್ಯಾಂಕ್ಸ್ ಹೇಳ್ತೇನೆ. ಆ್ಯಂಡ್ ಒಳ್ಳೆ ರೀತಿಯಿಂದ ಇದೆ. ಕಾಮಿಡಿ ಬಗ್ಗೆ ಮಾತಾಡ್ಬೇಕಂದ್ರೆ, ನಮ್ಮ ಗಿಲ್ಲಿ ಅಣ್ಣ ಕಾವ್ಯ ಅಕ್ಕವರು ಭಾಳ ಒಳ್ಳೆ ರೀತಿಯಿಂದ ಕಾಮಿಡಿ ಮಾಡಿದ್ದಾರೆ. ಸೊ ಸಖತ್ತಾಗಿ ಮಾಡಿದ್ದಾರೆ. ಸೆಕೆಂಡ್ ಬರುತ್ತೆ ನಮ್ಮ ರಾಶಿಕಾ ಸೂರಜ್ ಅವರು ಒಳ್ಳೆ ರೀತಿಯಿಂದ ಕಾಮಿಡಿ ಮಾಡಿದ್ದಾರೆ. ಸೊ ನಮ್ದು ನಂತರ ಸ್ವಲ್ಪ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಯಾವ ರೀತಿ ಅಂದ್ರೆ, ಅವರು ಕಾಮಿಡಿ ಮಾಡಿದ್ದಾರೆ, ಸರಿಯಾಗಿ ಕಾಮಿಡಿ ಮಾಡಿದ್ದಾರೆ. ಸ್ವಲ್ಪ ಅವರು ಇಮೋಷನ್ ಆಗುತ್ತಾರೆ. ಯಾಕೆ ಆಗುತ್ತಾರೆ ಅಂದ್ರೆ, 3 ತಿಂಗಳು ಬಿಗ್ ಬಾಸ್ ಮನೆ ಒಳಗೆ ರಕ್ಷಿತಾ ಅಂಡ್ ನಮ್ಮ ರಘು ಅಣ್ಣ, ಗಿಲ್ಲಿ ಅಣ್ಣ ಇವರು ಮೂಗರು ಇರ್ತಿರಲ್ಲ. ಸೊ ಸ್ವಲ್ಪ ಅವರು ಆ ದಿನಗಳು ನೆನೆಸಿಕೊಂಡು ಸ್ವಲ್ಪ ಭಾವುಕರಾಗುತ್ತಾರೆ. ಸೊ ಇದೆಲ್ಲ ಇದೆ. ಬಹಳ ಒಳ್ಳೆ ರೀತಿಯಿಂದ ದೊಡ್ಡ ಮನೆ ಹಬ್ಬ ಅಂತ ಪ್ರೋಗ್ರಾಮ್ ಆಗಿದೆ, ಶೂಟಿಂಗ್ ಆಗಿದೆ. ಸೊ ನೀವೇನಾದರೂ ಟಿವಿಯಲ್ಲಿ ನೋಡಿದ್ರೆ, ನಾನು ರಿಯಲಿ ಹೇಳ್ತೀನಿ, ನೀವು ಖಂಡಿತ ಅಲ್ಲಿ ಪ್ರತಿಯೊಬ್ಬರು ಹ್ಯಾಪಿ ಅಂತಾನೆ ಹೇಳ್ತೀರಿ. ಸೊ ಶಿವರಾತ್ರಿ ಸ್ಪೆಷಲ್ ಬರ್ತ್ಡೇಗೆ ನೋಡಬೇಕು ನೀವು, ಕಲರ್ಸ್ ಕನ್ನಡದಲ್ಲಿ ಇದೆ. ಸೊ ನೀವು ಅದು ನೋಡಿ, ದಯವಿಟ್ಟು ನೋಡಿ. ಇನ್ನು ನೀವು ಏನಾದರೂ ಪ್ರೋಮೋ ಅದು ನೋಡ್ಬೇಕು ಅನ್ಕೊಳ್ತಾ ಇದ್ರೆ, ನೀವು ಯೂಟ್ಯೂಬಲ್ಲಿ ಸಿಗುತ್ತೆ, ಇಲ್ಲ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಬಿಟ್ಟಿದ್ದಾರೆ ಪ್ರೋಮೋ, ಚೆಕ್ ಮಾಡ್ರಿ. ಒಳ್ಳೆ ರೀತಿಯಿಂದ ಪ್ರೋಮೋ ಇದೆ. ಸೊ ಅದೇ ಹೇಳಕ್ಕೆ ನಾನು ಬಂದೀನಿ. ಯಾಕಂದ್ರೆ ಇನ್ನೂ ಸ್ವಲ್ಪ ಬಹಳಷ್ಟು ಜನ ಮಿಸ್ ಮಾಡ್ಕೋತಾ ಇದ್ದೀರಾ. ಸೊ ನೀವೆಲ್ಲ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳೋಕೆ ಬಂದೀನಿ ಅಷ್ಟೇ.
ಬಹಳ ಒಳ್ಳೆ ರೀತಿಯಿಂದ ಶೂಟಿಂಗ್ ಆಗಿದೆ. ಸೊ ನೀವು ನೋಡಿ ದೊಡ್ಡ ಮನೆ ಹಬ್ಬ ಅಂತ. ಪ್ರೋಮೋದಲ್ಲಿ ಎಷ್ಟು ಒಳ್ಳೆ ರೀತಿಯಿಂದ ಕೊಟ್ಟಿದ್ದಾರೆ ಅಂದ್ರೆ ಪೂರಾ ಶೂಟಿಂಗ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ನೀವು ನೋಡಿದ್ರೆ ನೀವೇ ಹೇಳ್ತಾರೆ. ಎಪಿಸೋಡ್ ಅಲ್ಲಿ ಯಾವ ರೀತಿ ಇದೆ ಅಂತ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಪ್ರೋಮೋ ಅಲ್ಲಿ ನೋಡಿದ್ರೆ ಇಷ್ಟು ಒಳ್ಳೆ ರೀತಿಯಿಂದ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ. 2 ಪ್ರೋಮೋ ಬಿಟ್ಟಿದ್ದಾರೆ ಇಲ್ಲಿ, 2-3 ಪ್ರೋಮೋ ಬಿಟ್ಟಿದ್ದಾರೆ. 3 ಪ್ರೋಮೋದಲ್ಲಿ ಕಾಮಿಡಿ, ಮಸ್ತಿನೇ ಮಸ್ತಿ ಅಂಡ್ ಬಹಳ ಒಳ್ಳೆ ರೀತಿಯಿಂದ ಪ್ರೋಮೋ ಬಿಟ್ಟಿದ್ದಾರೆ. ಸೊ ನೀವು ಆ ಪ್ರೋಗ್ರಾಮ್ ಎಪಿಸೋಡ್ ಏನಾದ್ರು ಫುಲ್ ನೋಡಿದ್ರೆ ಬಹಳ ಒಳ್ಳೆ ರೀತಿಯಿಂದ ಎಪಿಸೋಡ್ ಇದೆ. ಬಿಗ್ ಬಾಸ್ ಪ್ರತಿಯೊಬ್ಬ ಸ್ಪರ್ಧಿಗಳು ಅಲ್ಲಿ ಬಂದಿದ್ದಾರೆ, ಅದು ಒಂದು ಒಳ್ಳೆಯ ರೀತಿಯಿಂದ ಇದೆ. ಅಂಡ್ ನಮ್ಮ ನಾಯ್ ಸತೀಶ್ ಕೂಡ ಅಲ್ಲಿ ಬಂದಿದ್ದಾರೆ. ನಾಯ್ ಸತೀಶ್ ಅವ್ರ ಬಗ್ಗೆ ಬಹಳ ಅಭಿಮಾನಿಗಳಿದ್ದೀರಿ, ಅವರು ಇವಾಗ ವೈರಲ್ ಸ್ಟಾರ್ ಆಗಿದ್ದಾರೆ. ಸೊ ಅವರು ಕೂಡ ಆ ಪ್ರೋಗ್ರಾಮ್ ಅಲ್ಲಿ ಬಂದಿದ್ರು. ಎಲ್ಲರೂ ಒಳ್ಳೆ ರೀತಿಯಿಂದ ಕಾಮಿಡಿ ಮಾಡಿದ್ದಾರೆ. ಅಂಡ್ ನಮ್ಮ ಕರಿಬೆ ಸೊಪ್ಪು ಅವರು ಬಂದಿದ್ದಾರೆ. ಕರಿಬೆ ಸೊಪ್ಪು ಅಂಡ್ ಕರಿಬಸಪ್ಪ ಇವರ ಕಾಮಿಡಿ ನಮ್ ಗಿಲ್ಲಿ ಕಾವ್ಯ ಅವರು ಮಾಡಿದ್ದಾರೆ. ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಬಹಳ ಒಳ್ಳೆ ರೀತಿಯಿಂದ ನಮ್ಮ ಗಿಲ್ಲಿ ಅಣ್ಣವರು ಕಾವ್ಯಕ್ಕ ಅವರಿಗೆ ಕೇಳ್ತಾರೆ, ಕರಿಬೆಸಪ್ಪ ಅವರಿಗೆ ಏನಂತಾರೆ ರಕ್ಷಿತ್ ಅವರು ಅಂದಾಗ ಇವ್ರು ಅಂತಾರೆ ಕರಿಬೇ ಸೊಪ್ಪು ಅಂತ. ಬಹಳ ಒಳ್ಳೆ ರೀತಿಯಿಂದ ಇದೆ. ಸೊ ನೀವು ನೋಡ್ಬೇಕು, ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ಇನ್ನೂ ಗಿಲ್ಲಿ ಅಣ್ಣನ ಬಗ್ಗೆ ಅಪ್ಡೇಟ್ಗಾಗಿ, ಗಿಲ್ಲಿ ಅಣ್ಣನ ಬಗ್ಗೆ ಸಪೋರ್ಟ್ಗಾಗಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ನಮ್ಮ ಕಡೆಯಿಂದ ಗಿಲ್ಲಿ ಅಣ್ಣನಿಗೆ, ಕಾವ್ಯ ಅಕ್ಕಳಿಗೆ ಯಾವಾಗಲೂ ಸಪೋರ್ಟ್ ಇದ್ದೇ ಇರುತ್ತೆ. ನನ್ನ ಚಾನಲಲ್ಲಿ ಡೈಲಿ ಯೂನಿಕ್ ಕಂಟೆಂಟ್ ಇರುತ್ತೆ, ಕಾಮಿಡೀಸ್ ಬರ್ತಾ ಇರುತ್ತೆ. ಆ್ಯಂಡ್ ಇನ್ನೂ ನೀವು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಫಾಲೋ ಮಾಡಿಲ್ಲ ಅಂದರೆ ಇವಾಗಲೇ ರೋರ್ ಕನ್ನಡಿಗ ಅಂತ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿ ಫಾಲೋ ಮಾಡಿಕೊಳ್ಳಿ. ಇದ್ರಿಗೆ ಏನು ಡೈಲಿ ಕಂಟೆಂಟ್ ಬರುತ್ತೆ ಯೂಟ್ಯೂಬಲ್ಲಿ, ಇದಕ್ಕಿಂತ ಒಳ್ಳೆ ಕಂಟೆಂಟ್ ಇನ್ಸ್ಟಾಗ್ರಾಮಲ್ಲಿ ಕೊಡೋಕೆ ಟ್ರೈ ಮಾಡ್ತೀನಿ ಅಷ್ಟೇ. ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋ ನೋಡ್ತಾ ಇರೋರು ಪ್ರತಿಯೊಬ್ಬರು ಫಾಲೋ ಮಾಡಿ ಇಟ್ಕೋರಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ದೊಡ್ಡ ಮನೆ ಹಬ್ಬ ತಪ್ಪದೆ ನೋಡಿ ಅಂತ ಹೇಳ್ತೀನಿ. ಬೈ.